ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಿರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಸಿಟಿ ರವಿ ಅವರು ಕೂಡ ಇದ್ದಾರೆ. ಆರ್ ಅಶೋಕ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಈಗ ನಾನು ಸಿಟಿ ರವಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್, ಸಾಕಷ್ಟು ಪ್ರತಿಭಟನೆಗಳಾಯಿತು. ನೀವು ಆಗ್ಲೇ ಮಾತಾಡ್ತಿರುವಂತ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತಿದ್ರಿ. ಎಲ್ಲಿವರೆಗೂ ಇರುತ್ತೆ ಸರ್ ಇದೆಲ್ಲ? ಈಗ ಅವ್ರ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆಗಳಾಗ್ತಾ ಇರೋದು. ಇಲ್ಲದೆ ಇದ್ರೆ ಗುಂಡಾಗಿರಿ ಇಲ್ಲದೆ ಇದ್ರೆ ಆತ್ಮಹತ್ಯೆ ಯಾಕೆ ಆಗ್ತಾ ಇತ್ತು? ಈ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆ. ಕಲಬುರಗಿಯಲ್ಲಿ ನಡೀತಾ ಇರೋದು ಕೂಡ ಗುಂಡಾ ರಾಜಕಾರಣ. ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಗಾಳಿಗೆ ತೂರಿ ನಿಜಾಮರ ರೀತಿಯಲ್ಲಿ ಆಧುನಿಕ ನಿಜಾಮರ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಆ ನಿಜಾಮರ ಕಾಲ ಹೋಯ್ತು, ಈ ನಿಜಾಮರು ಹುಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಈಗ ಎಲ್ಲದೂ ಡೆತ್ ನೋಟ್ ಬರ್ದಿಟ್ಟಿದ್ರು ಕೂಡ ಪೊಲೀಸರು FIR ಮಾಡೋದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್? ರಾಜಕೀಯ ಒತ್ತಡ, ರಾಜಕೀಯ ರಕ್ಷಣೆ ಇಲ್ಲದೆ ಇದ್ರೆ, ರಾಜಕೀಯ ಒತ್ತಡ ಇಲ್ಲದೆ ಇದ್ರೆ 24 ಗಂಟೆ ಒಳಗೆ ಅರೆಸ್ಟ್ ಮಾಡ್ತಿದ್ರು. ಸಚಿನ್ ಪಾಂಚಾಳು ಡೆತ್ ನೋಟ್ ಬರೆದು 12 ಗಂಟೆಗಳ ಕಾಲ ಬದುಕಿದ್ದ. ಅವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇತ್ತು. ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದ ಪರಿಣಾಮವಾಗಿ ಆಗಿರುವಂತಹ ಹತ್ಯೆ ಇದು. ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರ್ಬೋದು ಸರ್ ಇಲ್ಲಿ? ಡೆತ್ ನೋಟ್ಸ್ ಇಸ್ ಸೋರ್ಸ್. ಪ್ರಿಯಾಂಕ್ ಖರ್ಗೆ he has also involved. ಮತ್ತೆ ಜೊತೆಗೆ ಇಲ್ಲಿ ಶಾಸಕರ ಮೇಲೂ ಕೂಡ ಸುಪಾರಿ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಬರ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾವ ರೀತಿ ಅಂತ ಇದು ಹಂಗಾದ್ರೆ? ತಾತ್ವಿಕವಾಗಿ ರಾಜಕೀಯವಾಗಿ ಎದುರಿಸೋಕ್ಕಾಗದೆ ಹತಾಶರಾಗಿ ಸುಪಾರಿಯ ಮೊರೆ ಹೋಗಿದ್ದಾರೆ. ಇದು ಸಮಗ್ರ ತನಿಖೆ ಆಗಬೇಕು. ನೀವು ಮುತ್ತಿಗೆ ಹಾಕ್ತೀರಿ ಅನ್ನುವಂಥ ವಿಶ್ವಾಸ ಇದೆಯಾ? ಹೋಗ್ತಾ ಇದೀವಲ್ಲ, ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಹೋಗ್ತಾ ಇದೀವಿ. ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನಲಾಗ್ತದೆ. ಏನ್ ಬೇಕಾದ್ರೂ ಆಗಲಿ, ನಾವು ಹೋರಾಟ ಮುಂದುವರಿಸ್ತೇವೆ. ಇದಿಷ್ಟು ಸಿಟಿ ರವಿ ಅವರ ಮಾತುಗಳಾಗಿತ್ತು. ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವದೇವಿ, ರಿಪಬ್ಲಿಕ್ ಕನ್ನಡ, ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಿರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಸಿಟಿ ರವಿ ಅವರು ಕೂಡ ಇದ್ದಾರೆ. ಆರ್ ಅಶೋಕ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಈಗ ನಾನು ಸಿಟಿ ರವಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್, ಸಾಕಷ್ಟು ಪ್ರತಿಭಟನೆಗಳಾಯಿತು. ನೀವು ಆಗ್ಲೇ ಮಾತಾಡ್ತಿರುವಂತ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತಿದ್ರಿ. ಎಲ್ಲಿವರೆಗೂ ಇರುತ್ತೆ ಸರ್ ಇದೆಲ್ಲ? ಈಗ ಅವ್ರ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆಗಳಾಗ್ತಾ ಇರೋದು. ಇಲ್ಲದೆ ಇದ್ರೆ ಗುಂಡಾಗಿರಿ ಇಲ್ಲದೆ ಇದ್ರೆ ಆತ್ಮಹತ್ಯೆ ಯಾಕೆ ಆಗ್ತಾ ಇತ್ತು? ಈ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆ. ಕಲಬುರಗಿಯಲ್ಲಿ ನಡೀತಾ ಇರೋದು ಕೂಡ ಗುಂಡಾ ರಾಜಕಾರಣ. ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಗಾಳಿಗೆ ತೂರಿ ನಿಜಾಮರ ರೀತಿಯಲ್ಲಿ ಆಧುನಿಕ ನಿಜಾಮರ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಆ ನಿಜಾಮರ ಕಾಲ ಹೋಯ್ತು, ಈ ನಿಜಾಮರು ಹುಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಈಗ ಎಲ್ಲದೂ ಡೆತ್ ನೋಟ್ ಬರ್ದಿಟ್ಟಿದ್ರು ಕೂಡ ಪೊಲೀಸರು FIR ಮಾಡೋದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್? ರಾಜಕೀಯ ಒತ್ತಡ, ರಾಜಕೀಯ ರಕ್ಷಣೆ ಇಲ್ಲದೆ ಇದ್ರೆ, ರಾಜಕೀಯ ಒತ್ತಡ ಇಲ್ಲದೆ ಇದ್ರೆ 24 ಗಂಟೆ ಒಳಗೆ ಅರೆಸ್ಟ್ ಮಾಡ್ತಿದ್ರು. ಸಚಿನ್ ಪಾಂಚಾಳು ಡೆತ್ ನೋಟ್ ಬರೆದು 12 ಗಂಟೆಗಳ ಕಾಲ ಬದುಕಿದ್ದ. ಅವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇತ್ತು. ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದ ಪರಿಣಾಮವಾಗಿ ಆಗಿರುವಂತಹ ಹತ್ಯೆ ಇದು. ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರ್ಬೋದು ಸರ್ ಇಲ್ಲಿ? ಡೆತ್ ನೋಟ್ಸ್ ಇಸ್ ಸೋರ್ಸ್. ಪ್ರಿಯಾಂಕ್ ಖರ್ಗೆ he has also involved. ಮತ್ತೆ ಜೊತೆಗೆ ಇಲ್ಲಿ ಶಾಸಕರ ಮೇಲೂ ಕೂಡ ಸುಪಾರಿ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಬರ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾವ ರೀತಿ ಅಂತ ಇದು ಹಂಗಾದ್ರೆ? ತಾತ್ವಿಕವಾಗಿ ರಾಜಕೀಯವಾಗಿ ಎದುರಿಸೋಕ್ಕಾಗದೆ ಹತಾಶರಾಗಿ ಸುಪಾರಿಯ ಮೊರೆ ಹೋಗಿದ್ದಾರೆ. ಇದು ಸಮಗ್ರ ತನಿಖೆ ಆಗಬೇಕು. ನೀವು ಮುತ್ತಿಗೆ ಹಾಕ್ತೀರಿ ಅನ್ನುವಂಥ ವಿಶ್ವಾಸ ಇದೆಯಾ? ಹೋಗ್ತಾ ಇದೀವಲ್ಲ, ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಹೋಗ್ತಾ ಇದೀವಿ. ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನಲಾಗ್ತದೆ. ಏನ್ ಬೇಕಾದ್ರೂ ಆಗಲಿ, ನಾವು ಹೋರಾಟ ಮುಂದುವರಿಸ್ತೇವೆ. ಇದಿಷ್ಟು ಸಿಟಿ ರವಿ ಅವರ ಮಾತುಗಳಾಗಿತ್ತು. ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವದೇವಿ, ರಿಪಬ್ಲಿಕ್ ಕನ್ನಡ, ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಿರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಸಿಟಿ ರವಿ ಅವರು ಕೂಡ ಇದ್ದಾರೆ. ಆರ್ ಅಶೋಕ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಈಗ ನಾನು ಸಿಟಿ ರವಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್, ಸಾಕಷ್ಟು ಪ್ರತಿಭಟನೆಗಳಾಯಿತು. ನೀವು ಆಗ್ಲೇ ಮಾತಾಡ್ತಿರುವಂತ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತಿದ್ರಿ. ಎಲ್ಲಿವರೆಗೂ ಇರುತ್ತೆ ಸರ್ ಇದೆಲ್ಲ? ಈಗ ಅವ್ರ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆಗಳಾಗ್ತಾ ಇರೋದು. ಇಲ್ಲದೆ ಇದ್ರೆ ಗುಂಡಾಗಿರಿ ಇಲ್ಲದೆ ಇದ್ರೆ ಆತ್ಮಹತ್ಯೆ ಯಾಕೆ ಆಗ್ತಾ ಇತ್ತು? ಈ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆ. ಕಲಬುರಗಿಯಲ್ಲಿ ನಡೀತಾ ಇರೋದು ಕೂಡ ಗುಂಡಾ ರಾಜಕಾರಣ. ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಗಾಳಿಗೆ ತೂರಿ ನಿಜಾಮರ ರೀತಿಯಲ್ಲಿ ಆಧುನಿಕ ನಿಜಾಮರ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಆ ನಿಜಾಮರ ಕಾಲ ಹೋಯ್ತು, ಈ ನಿಜಾಮರು ಹುಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಈಗ
ಎಲ್ಲದು ಡೆತ್ ನೋಟ್ ಬರ್ದಿಟ್ಟಿದ್ರು ಕೂಡ ಪೊಲೀಸರು FIR ಮಾಡೋದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್? ರಾಜಕೀಯ ಒತ್ತಡ, ರಾಜಕೀಯ ರಕ್ಷಣೆ ಇಲ್ಲದೆ ಇದ್ರೆ, ರಾಜಕೀಯ ಒತ್ತಡ ಇಲ್ಲದೆ ಇದ್ರೆ 24 ಗಂಟೆ ಒಳಗೆ ಅರೆಸ್ಟ್ ಮಾಡ್ತಿದ್ರು. ಸಚಿನ್ ಪಾಂಚಾಳು ಡೆತ್ ನೋಟ್ ಬರೆದು 12 ಗಂಟೆಗಳ ಕಾಲ ಬದುಕಿದ್ದ, ಅವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇತ್ತು. ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದ ಪರಿಣಾಮವಾಗಿ ಆಗಿರುವಂತಹ ಹತ್ಯೆ ಇದು. ಸರ್, ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರ್ಬೋದು ಸರ್ ಇಲ್ಲಿ? ಡೆತ್ ನೋಟ್ಸ್ ಇಸ್ ಸೋರ್ಸ್. ಪ್ರಿಯಾಂಕ್ ಖರ್ಗೆ ಹಿ ಹ್ಯಾಸ್ ಆಲ್ಸೋ ಇನ್ವಾಲ್ವ್ಡ್. ಸರ್, ಮತ್ತೆ ಜೊತೆಗೆ ಇಲ್ಲಿ ಶಾಸಕರ ಮೇಲೂ ಕೂಡ ಸುಪಾರಿ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಬರ್ದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾವ ರೀತಿ ಅಂತ ಇದು ಹಂಗಾದ್ರೆ? ತಾತ್ವಿಕವಾಗಿ ರಾಜಕೀಯವಾಗಿ ಎದುರಿಸೋಕ್ಕಾಗದೆ ಹತಾಶರಾಗಿ ಸುಪಾರಿಯ ಮೊರೆ ಹೋಗಿದ್ದಾರೆ. ಇದು ಸಮಗ್ರ ತನಿಖೆ ಆಗಬೇಕು. ಈಗ ನೀವು ಮುತ್ತಿಗೆ ಹಾಕ್ತೀರಿ ಅನ್ನುವಂಥ ವಿಶ್ವಾಸ ಇದೆಯಾ? ಹೋಗ್ತಾ ಇದೀವಲ್ಲ, ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಹೋಗ್ತಾ ಇದೀವಿ. ಸರ್, ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನಲಾಗ್ತದೆ. ಏನು ಬೇಕಾದ್ರೂ ಆಗಲಿ, ನಾವು ಹೋರಾಟ ಮುಂದುವರಿಸ್ತೇವೆ. ಎಸ್, ಇದಿಷ್ಟು CT ರವಿ ಅವರ ಮಾತುಗಳಾಗಿತ್ತು. ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವಥ್ ರಿಪಬ್ಲಿಕ್ ಕನ್ನಡ, ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಿರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂಥ R ಅಶೋಕ್ ಅವರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ CT ರವಿ ಅವರು ಕೂಡ ಇದ್ದಾರೆ. R ಅಶೋಕ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಈಗ ನಾನು CT ರವಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ನಮಸ್ತೆ ಸರ್. ಸರ್, ಸಾಕಷ್ಟು ಪ್ರತಿಭಟನೆಗಳಾಯಿತು. ನೀವು ಆಗಲೇ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತಿದ್ರಿ. ಎಲ್ಲಿವರೆಗೂ ಇರುತ್ತೆ ಸರ್ ಇದೆಲ್ಲ? ಈಗ ಅವ್ರ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆಗಳಾಗ್ತಾ ಇರೋದು. ಇಲ್ಲದೆ ಇದ್ರೆ, ಗುಂಡಾಗಿರಿ ಇಲ್ಲದೆ ಇದ್ರೆ ಆತ್ಮಹತ್ಯೆ ಯಾಕೆ ಆಗ್ತಾ ಇತ್ತು? ಈ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆ. ಕಲಬುರಗಿಯಲ್ಲಿ ನಡೀತಾ ಇರೋದು ಕೂಡ ಗುಂಡಾ ರಾಜಕಾರಣ. ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಗಾಳಿಗೆ ತೂರಿ ನಿಜಾಮರ ರೀತಿಯಲ್ಲಿ ಆಧುನಿಕ ನಿಜಾಮರ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಆ ನಿಜಾಮರ ಕಾಲ ಹೋಯ್ತು, ಈ ನಿಜಾಮರು ಹುಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಈಗ ಎಲ್ಲದು ಡೆತ್ ನೋಟ್ ಬರ್ದಿಟ್ಟಿದ್ರು ಕೂಡ ಪೊಲೀಸರು FIR ಮಾಡೋದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್? ರಾಜಕೀಯ ಒತ್ತಡ, ರಾಜಕೀಯ ರಕ್ಷಣೆ ಇಲ್ಲದೆ ಇದ್ರೆ, ರಾಜಕೀಯ ಒತ್ತಡ ಇಲ್ಲದೆ ಇದ್ರೆ 24 ಗಂಟೆ ಒಳಗೆ ಅರೆಸ್ಟ್ ಮಾಡ್ತಿದ್ರು. ಸಚಿನ್ ಪಾಂಚಾಳು ಡೆತ್ ನೋಟ್ ಬರೆದು 12 ಗಂಟೆಗಳ ಕಾಲ ಬದುಕಿದ್ದ, ಅವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇತ್ತು. ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದ ಪರಿಣಾಮವಾಗಿ ಆಗಿರುವಂತಹ ಹತ್ಯೆ ಇದು. ಸರ್, ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರ್ಬೋದು ಸರ್ ಇಲ್ಲಿ? ಡೆತ್ ನೋಟ್ಸ್ ಇಸ್ ಸೋರ್ಸ್. ಪ್ರಿಯಾಂಕ್ ಖರ್ಗೆ ಹಿ ಹ್ಯಾಸ್ ಆಲ್ಸೋ ಇನ್ವಾಲ್ವ್ಡ್. ಸರ್, ಮತ್ತೆ ಜೊತೆಗೆ ಇಲ್ಲಿ ಶಾಸಕರ ಮೇಲೂ ಕೂಡ ಸುಪಾರಿ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಬರ್ದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾವ ರೀತಿ ಅಂತ ಇದು ಹಂಗಾದ್ರೆ? ತಾತ್ವಿಕವಾಗಿ ರಾಜಕೀಯವಾಗಿ ಎದುರಿಸೋಕ್ಕಾಗದೆ ಹತಾಶರಾಗಿ ಸುಪಾರಿಯ ಮೊರೆ ಹೋಗಿದ್ದಾರೆ. ಇದು ಸಮಗ್ರ ತನಿಖೆ ಆಗಬೇಕು. ಈಗ ನೀವು ಮುತ್ತಿಗೆ ಹಾಕ್ತೀರಿ ಅನ್ನುವಂಥ ವಿಶ್ವಾಸ ಇದೆಯಾ? ಹೋಗ್ತಾ ಇದೀವಲ್ಲ, ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಹೋಗ್ತಾ ಇದೀವಿ. ಸರ್, ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನಲಾಗ್ತದೆ. ಏನು ಬೇಕಾದ್ರೂ ಆಗಲಿ, ನಾವು ಹೋರಾಟ ಮುಂದುವರಿಸ್ತೇವೆ. ಎಸ್, ಇದಿಷ್ಟು CT ರವಿ ಅವರ ಮಾತುಗಳಾಗಿತ್ತು. ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವಥ್ ರಿಪಬ್ಲಿಕ್ ಕನ್ನಡ, ಕಲಬುರಗಿ.